ಯಾಕೆಂದರೆ ಈ ಫ್ಯಾನ್ಸಿ ಬ್ರೀಡ್ಗಳನ್ನ ಮಾರ್ತಾರಲ್ಲ ಅದರಿಂದ ತುಂಬ ಪ್ರಾಬ್ಲಮ್ಗಳಾಗತ್ತೆ ಆಯಿತಾ. ಯಾವುದೋ ದೇಶದಿಂದ ತಂದ್ಬಿಟ್ಟು ನಮ್ಮ ನಾಯಿ ಯಾವುದೋ ದೇಶಕ್ಕೆ ಸರ್ರೇ ಹೇಳ್ತಾರೆ ಕೋಟಿಗೆಲ್ಲ ಮಾರ್ತೀನಿ ಅಂತ. ಸೊ ಆ ಥರ ಎಲ್ಲ ಮಾಡಿದಾಗ ಇನ್ನೇನಾಗುತ್ತೆ ಬೀದಿ ನಾಯಿಗಳು. ಅದು ಬೇಸಿಕಲಿ ನಮ್ಮ ದೇಶದಲ್ಲಿ ನಮ್ಮದು ಅಂತ ಏನು ವರ್ಕ್ ಆಗಲ್ಲ. ಫಾರಿನ್ ಬ್ರ್ಯಾಂಡು ಫಾರಿನ್ ಇದು ಹಾಕ್ಕೊಂಡ್ರೆ ಇದೆಲ್ಲ ಸರಿ ಅಂತ ಒಂದು ಇದಿದೆ. ಸರಿ, ಫ್ಯಾನ್ಸಿ ನಾಯಿನ ಸಾಕ್ತಾರೆ, ಫ್ಯಾನ್ಸಿ ನಾಯಿ ಅವಕಾಶ ಇರ್ಲಿಲ್ಲ ಅಂದ್ರೆ ಬೀದಿ ನಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಮನೆ ಒಳಗೆ ಇಟ್ಕೊಳ್ತಾ ಇದ್ರು ಅಂತ ಅನ್ಕೊಳ್ತೀರಾ? ಅಲ್ಲ, ಸಾಕ್ತಾರೆ ನಾಯಿ ಅಂತಿದ್ರೆ ಯಾರು ಯಾವ ನಾಯಿಗಾದ್ರೂ ಪ್ರೀತಿ ತೋರಿಸ್ತಾರೆ. ಕರೆಕ್ಟ್. ನಾಯಿ ಪ್ರೀತಿ ಅನ್ನೋದಿಲ್ಲ ನಮ್ದ್ರಲ್ಲಿ, ಬ್ರೀಡ್ ಪ್ರೀತಿ ಅನ್ನೋದಿದೆ. ಪ್ರೀತಿ ಅಂತ ತುಂಬಾ ಇದೆ ಅದು. ಆಮೇಲೆ ಅದು ಏನಾಗಿದೆ ಅಂತ ನಮಗೂ ಗೊತ್ತಿದೆ. 110% ತಪ್ಪು ಅಂತ ಹೇಳಲ್ಲ ನಾನು, ಅದು ತಪ್ಪು ಸರಿ ಅಂತ ಹೇಳಲ್ಲ. ಪ್ರೀತಿ ಮಾಡೋದು ಅವ್ರ ಇಷ್ಟ, ಯಾರನ್ನಾದ್ರೂ ಪ್ರೀತಿ ಮಾಡ್ಕೊಳ್ಳಿ. ಬಟ್ ಆದರೆ ನೀವು ಅಷ್ಟೇ ಕಂಪ್ಯಾಷನ್ ಆಗಿ ಇರಬೇಕು. ಈಗ ಸರ್ರೇ ಒಂದು ಡೇಟಾ ಕೊಡಲಿ, ಅವರೇ ಇವಾಗ ನಾಯಿಗಳು ಕೊಟ್ಟ್ಯಾರ, ತುಂಬ ಜನಕ್ಕೆ ಮಾರಾಟ ಮಾಡಿದಾರಲ್ಲ. ಸೊ ಅವ್ರ ನಾಯಿಗಳನ್ನ ಎಷ್ಟು ಶೆಲ್ಟರ್ಗಳಲ್ಲಿ ನೋಡ್ಬೋದು, ಎಷ್ಟು ಜನ ಅದನ್ನು ನೋಡ್ಕೊಳಕ್ಕಾಗಲ್ಲ, ಲಿವರ್ ಪ್ರಾಬ್ಲಮ್ಮು ಮತ್ತೊಂದು ಇನ್ನೊಂದೇನೋ ಪ್ರಾಬ್ಲಮ್ಮು ಅಂತ ರೋಡಿಗೆ ಬಿಟ್ಬಿಡ್ತಾರೆ. ಆಯ್ತು, ಅದನ್ನ ಪಿಕಪ್ ಮಾಡಬೇಕು. ಬೀದಿ ನಾಯಿಗಳನ್ನ ಅದಾದ್ಮೇಲಿಂದ ನಮ್ಮ ಸ್ಟ್ರೇ ಡಾಗ್ಸ್, ನಮ್ಮ ತಳಿ ನಾಯಿಗಳನ್ನ ನಾವು ಅದನ್ನೂ ಪಿಕಪ್ ಮಾಡಬೇಕು. ಸರ್ ಹೇಳಿದ್ರು ಪುನಃ ಅಲ್ಲಿ ದುಡ್ಡು ಕೊಡ್ತಾರೆ ಗೌರ್ಮೆಂಟ್ ಅವರು ಅಂತ. ಯಾವಾಗ ಯಾವ ಥರ ವರ್ಕ್ ಆಗುತ್ತೆ ಅಂತ ಯಾರಿಗಾರು ಗೊತ್ತಿದೆಯಾ? 4 ತಿಂಗಳು 5 ತಿಂಗಳು. ಈಗ ಲಾಸ್ಟ್ ನನಗೆ ಗೊತ್ತಿರೋ ಪ್ರಕಾರನೇ ಲಾಸ್ಟ್ 10 ಮಂತ್ಸಿಂದ ಬಿಲ್ಗಳು ಕ್ಲಿಯರ್ ಆಗಿರಲಿಲ್ಲ. ಅವ್ರು ಹೆಂಗೆ ನಡೆಸ್ತಾರೆ? ಆಯ್ತಾ, ಇವರು ಬೇರೆ ಯಾರೋ ಊರಿಂದ ಕರ್ಕೊಂಬಂದಿರ್ತಾರೆ ಕೆಲಸಗಾರನ, ಎಲ್ಲಿ ಕೊಡ್ತಾರೆ? ಈಗ ನಾಳೆ ದಿನ ಶೆಲ್ಟರ್ ಕರ್ಕೊಂಡೋಗಿ ಬಿಡಬೇಕು ನಾನು ಅಂತ ಹೇಳಿದ್ರೆ ಅದಾಗತ್ತಾ? ಪ್ಲೀಸ್. ಈಗ ಜಾತಿ ನಾಯಿ ಬೀದಿ ನಾಯಿ ಅಂತ ಮಾಡಿರೋದು ಇವ್ರುಗಳು ಮಾತಾಡ್ತಾರಲ್ಲ, ಇವ್ರು ಕಂಡೋರ್ ದುಡ್ಡಲ್ಲಿ ಫಂಡ್ ರೈಸ್ ಮಾಡಿ ಅದರಲ್ಲಿ 10% ಖರ್ಚು ಮಾಡಿ 90% ಇವ್ರು ಜಾಬ್ಗೆ ಹಾಕೊಳ್ತಾರೆ. SPCA ಕ್ಯೂಪ ಆ ಥರ ಎಲ್ಲ ಇದೆ. ಸುಮ್ಮನೆ ಇಲ್ಲೊಂದು ರೋಡಲ್ಲಿ ಏನೋ ಒಂದು ಆಗಿದೆ ಅಂತ ಒಂದು ಕಾಲ್ ಮಾಡಿ ಫೋನ್ ಮಾಡಿದ್ರೆ 5,000 ಆಗುತ್ತೆ, ಇಲ್ಲೋರು ಬರಲ್ಲ ಅಂತಾರೆ. ಅವ್ರು ಬಂದು ಫ್ರೀಯಾಗಿ ಬಂದು ಆ ನಾಯಿನ ಎತ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ಮೆಂಟ್ ಆದಮೇಲೆ ವಾಪಸ್ ತಂದು ಬಿಡಬೇಕು. ಇದು ಫುಲ್ ದಂಧೆಗೆ ಇಳಿದುಬಿಟ್ಟಿದ್ದಾರೆ. ಅಂದರೆ ಫಂಡ್ ರೈಸ್ ಮಾಡೋದು ಅಸೋಸಿಯೇಷನ್ನು ಫೌಂಡೇಶನ್ನು ಅಂತೆಲ್ಲ ಸುಳ್ಳು ಇಟ್ಕೊಂಡು ನಾವು ಬೀದಿ ನಾಯಿ ಸಾಕ್ತೀವಿ ಅಂದ್ಬಿಟ್ಟು ಬೆಂಗಳೂರಲ್ಲಿರೋ ಬೀದಿಲಿ ಯಾವ್ದು ಕೈ ಕಟ್ಟಾಗಿರುತ್ತೆ, ಕಾಲು ಕಟ್ಟಾಗಿರುತ್ತೆ, ಡ್ಯಾಮೇಜ್ ಇರುತ್ತೆ ಅಂತ ನಾಯಿನೇ ಹುಡುಕ್ಸ್ಬಿಟ್ಟು, ಇಲ್ಲ ನಾನು ಒಂದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಅಲ್ಲಿ ಹೋಗಿ ನೀವು ನೋಡಿ, ಅಲ್ಲಲ್ಲ ಒಂದು ನಿಮಿಷ ಕೇಳಿ, ಅಲ್ಲಿ ಯಾವ್ದು ಹ್ಯಾಂಡಿಕ್ಯಾಪ್ ನಾಯಿ ಇರುತ್ತೆ, ಇನ್ನು 10 ವರ್ಷ ಹೋದ್ರು ಆ ನಾಯಿಗಳೇ ಇರುತ್ತೆ, ಹೊಸ ನಾಯಿ ಒಂದು ನಾಯಿನೂ ಒಳಗೆ ಬರೋದಿಲ್ಲ. ಅವ್ರು ಅದ್ರದ್ದು ಒಂದು ವಿಡಿಯೋ ಬಿಟ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟ್ ಮಾಡ್ತಾ ಇದ್ದಾರೆ. ಅಲ್ಲ, ನಾಯಿನೇ, ಅದು ಮನುಷ್ಯರೇ, ಇದು ಮನುಷ್ಯರೇ ತರ, ಅದು ಪ್ರಾಣಿನೇ, ಅದಕ್ಕೂ ಒಂದು ಜೀವ ಇರುತ್ತೆ. ಇವ್ರು ಡಿಸೈಡ್ ಮಾಡೋದು ಕಂತ್ರಿ ನಾಯಿ ಜಾತಿ ನಾಯಿ ಅಂತ ಇವ್ರು ಡಿಸೈಡ್ ಮಾಡೋದು. ಅದಕ್ಕೂ ಪ್ರೀತಿ ಇರುತ್ತೆ, ಅದಕ್ಕೂ ಪ್ರಾಣ ಇರುತ್ತೆ, ಅದಕ್ಕೂ ಇರುತ್ತೆ. ಆಮೇಲೆ ಇಂಪೋರ್ಟ್ ಅನ್ನೋದು ಇವ್ರುಗಳು, ಅದು ಇಲ್ಲೇ ಹುಟ್ಟಿದ್ರು ಅದೇನ್ ಫಾರಿನ್ ನಾಯಿ, ಅದು ನಾಯಿ ತರ ನೋಡೋಣ, ಪ್ರಾಣಿ ತರ ನೋಡೋಣ. ನಾಯಿ ಅಂದ್ರೆ ಆಮೇಲೆ ಕೀಳ್ಪದ ಅಲ್ಲ, ಅದಕ್ಕೆ ಇವ್ರು ಆ ಟೈಪ್ ಟ್ರೀಟ್ ಮಾಡ್ತಾರೆ. ಜಾತಿ ನಾಯಿ ಎಲ್ಲ ವೇಸ್ಟ್. ಪ್ರಾಣಿ ಮನುಷ್ಯರ ಮೇಲೆ ಇಲ್ದಲ್ಲಿರುವ ದಯೆ ಪ್ರಾಣಿಗಳ ಮೇಲೆ ತೋರಿಸಿದಾಗ ಅಂತವ್ರನ್ನ ಏನಂತ ಕನ್ಸಿಡರ್ ಮಾಡ್ಬೇಕು ನಾವು? ಅದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಮರ್ಯಾದೆ ಕೊಡ್ತೀವಿ. ಆಮೇಲೆ ನನ್ನ ಓನ್ ದುಡ್ಡಲ್ಲಿ ಕರೋನಾ ಟೈಮಲ್ಲಿ 5,000 ನಾಯಿಗೆ 3 ಕಡೆ BTM ಲೇಔಟ್ ವಿಜಯನಗರ ಅಲ್ಲೆಲ್ಲ 5,000 ನಾಯಿಗೆ ಓನ್ ದುಡ್ಡಲ್ಲಿ ಹಾಕ್ಸಿದೀನಿ. ಬೇರೆಯವ್ರು ಬಂದು ಅವರಿಂದ ಫಂಡ್ ರೈಸ್ ಮಾಡ್ತಾರೆ, ಭಿಕ್ಷೆ ಬೇಡ್ಬಿಟ್ಟು ಆ ದುಡ್ಡಲ್ಲಿ 10% ಕಟ್ ಮಾಡಿ 90% ಅವ್ರ ಜೋಬ್ ಇಟ್ಕೊಂಡು, ಮೇಡಮ್ ನನ್ನ ಹತ್ರ ಇರೋದು iPhone 11, ಒಬ್ರು ಶೆಡ್ ಅಲ್ಲಿ ಇದಾರೆ, ಅವ್ರ ಹೆಸರು ಹೇಳಲ್ಲ, ಫಂಡ್ ರೈಸ್ ಮಾಡ್ಬಿಟ್ಟು ಅವ್ರ ಮಗಳ ಹತ್ರ 17 Max Pro, ಅವ್ರ ಅಮ್ಮನ ಹತ್ರ 17 Max Pro. ಅರ್ಥ ಆಗ್ತಿದ್ಯಾ ನಿಮ್ಗೆ? ಆ ತರ ಕಂಡೋರ್ ದುಡ್ಡನ್ನ ಇದು ಮಾಡಿ ಇವರೇ ಒಂದು ನಾಯಿನ ಬಾವಿಗೆ ಬಿಸಾಕೋದು, ದಾರ ಇಟ್ಕೊಂಡು ಇಳಿಯೋದು, ಈ ತರ ಬಿಸ್ನೆಸ್ ದಂಧೆ ಈಗ ಅದೇ ಓಡ್ತಾ ಇರೋದು. ಇವರೆಲ್ಲರೂ ಅದೇ ಮಾಡ್ತಾ ಇರೋದು. ಇವ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಒಂದು ನಾಯಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಬಿದ್ದಿದೆ ಅಂದ್ರೆ ಬಂದು ಎತ್ಕೊಂಡು ಹೋಗ್ತಾರ. ಇದೆಲ್ಲ ಟ್ರ್ಯಾಕ್ ಚೇಂಜ್ ಆಗ್ತದೆ. ನಾನು ಬರ್ತೀನಿ, ಒಂದೇನೋ ಕ್ವೆಶ್ಚನ್ ರೈಸ್ ಮಾಡಿದ್ರಿ ಅವರು. ನಂದೇನು ಅಂತಂದ್ರೆ, ಈಗ ನೀವು ಹೇಳಿದ್ರಿ ಡೆಲ್ಲಿಯಲ್ಲಿ ಅಷ್ಟು ಪ್ರತಿಭಟನೆ ಆಗುತ್ತೆ, ಸೋ ಕಾಲ್ಡ್ ಡಾಗ್ ಲವರ್ಸ್ ಅಂತ ಬಂದ್ಬಿಡ್ತಾರೆ, ಅಂಡ್ ಕೆಲವು ಸೆಲೆಬ್ರಿಟೀಸ್ಗಳು ಅದ್ರ ಎಷ್ಟೊಂದು ಪ್ರೀತಿ ತೋರಿಸ್ಬಿಡ್ತಾರೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಿಜವಾಗ್ಲೂ ಅವ್ರಿಗೆ ಪ್ರೀತಿ ಇದೆ, ಅವ್ರ ಮನೇಲಿ ತಗೊಂಡೋಗಿ ಸಾಕೊಳ್ಳಿ. ಯಾರೋ ಕಂಡೋರ್ ಮನೆ ಮಕ್ಕಳು ಇಲ್ಲಿ ಬಲಿ ಆಗ್ತಾ ಇರೋಂಥದ್ದು. ನಿಜವಾಗ್ಲೂ ಅವ್ರಿಗೆ ಅಷ್ಟೇ ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವ್ರ ಮಕ್ಕಳನ್ನ ಕಳಿಸ್ಲಿ. ನಾನು ಬೆಂಗಳೂರಿನಲ್ಲಿ ಅಲ್ಲ ಮೇಡಮ್, ಬೆಂಗಳೂರಿನಲ್ಲಿ ಒಂದ್ 3-4 ರಸ್ತೆಗಳು ಹೇಳ್ತೀನಿ, ನೈಟ್ ಟೈಮ್ ಅವ್ರ ಮಕ್ಕಳನ್ನ ಸೈಕಲ್ ಅಲ್ಲೋ ಗಾಡಿಯಲ್ಲೋ ಅವ್ರ ಮಕ್ಕಳನ್ನ ಕಳಿಸ್ಲಿ. ಸೋ ಕಾಲ್ ಡಾಗ್ ಲವರ್ಸ್ ಅಥವಾ ಸೆಲೆಬ್ರಿಟೀಸ್ಗಳು ಕಳ್ಸಲ್ಲ. AC ಕಾರಲ್ಲಿ ಹೋಗೋರ್ಗೆ ಏನ್ ಮೇಡಮ್ ಗೊತ್ತಾಗುತ್ತೆ? ಅಲ್ಲ, ಪ್ರೊಟೆಸ್ಟ್ ಮಾಡಕ್ಕೆ ಎಷ್ಟು ಜನ ಬರ್ತಾರೆ, ಅಷ್ಟು ಜನನು ಒಂದೊಂದು ನಾಯಿ ಇಟ್ಕೊಂಡೋಗಿ ಮನೇಲಿ ಸಾಕ್ಬಿಟ್ರೆ ಬೀದಿಲಿ ನಾಯಿ ಇರಲ್ವಲ್ಲ. ಅವ್ರು ಹಂಗೆ ಹೇಳ್ತಾರಲ್ಲ, ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರಲ್ಲ. ಪ್ರಾಣಿಗಳಿಗೂ ಇದೆ, ಹೌದು. ಬಟ್ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡ್ಬೇಕಾಗಿರೋ ಈ ಅಧಿಕಾರಿಗಳಿಗಿಲ್ಲ. ಪ್ರಶ್ನೆ ಅದು. ಐ ಅಕ್ಸೆಪ್ಟ್ ವಿತ್ ಯು ಮ್ಯಾಮ್. ಎಸ್, ಡೆಫಿನೆಟ್ಲಿ ದೇ ಟು ಹ್ಯಾವ್ ರೈಟ್ ಟು ಲಿವ್ ಆನ್ ಅರ್ತ್, ಈವನ್ ವಿ ಹ್ಯಾವ್.
ಬಟ್ ಹಂಗೆ ಅಂತ ಇಟ್ ಶುಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಹ್ಯೂಮನ್ ಲೈಫ್ ಅಲ್ವಾ. ಈಗ ಉದಾಹರಣೆಗೆ ಕಪ್ಪೆಯನ್ನ ಹಾವು ತಿನ್ನುತ್ತೆ, ಹಂಗೆ ಅಂತ ಕಪ್ಪೆಗೆ ರೈಟ್ ಟು ಲೈಫ್ ಇಲ್ಲ ಅಂತಲ್ಲ. ನಾವು ಮನುಷ್ಯರು ಚಿಕನ್ ಮಟನ್ ಎಲ್ಲ ತಿಂತೀವಿ ಅಂದ್ರೆ ಅಲ್ಲಿ ಕೋಳಿಗೆ ರೈಟ್ ಟು ಲೈಫ್ ಇಲ್ವಾ, ಕುರಿಗಳಿಗೆ ರೈಟ್ ಟು ಲೈಫ್ ಇಲ್ವಾ? ಇಟ್ ಈಸ್ ನಥಿಂಗ್ ಅಂತ ಮಾಡ್ಕೊಂಡಿದೀವಿ ಹಂಗನ್ಕಂಡ್ ಬಟ್ ಇಟ್ ಶುಡ್ ನಾಟ್, ದೇರ್ ಶುಡ್ ಬಿ ಬ್ಯಾಲೆನ್ಸ್. ಇಟ್ ಶುಡ್ ನಾಟ್. ಇಲ್ಲಿ ತಪ್ಪು ಯಾರ್ದು ಅಂದ್ರೆ ನಮ್ಗಳನ್ನ ಆಳ್ತಾ ಇರೋರು ತಪ್ಪು, ನಾಯಿಗಳು ತಪ್ಪಲ್ಲ. ಬಟ್ ಇಲ್ಲಿ ಹೋದ್ರೆ ನೀವು ದಯವಿಟ್ಟು ಜಾತಿ ನಾಯಿ ಬೀದಿ ನಾಯಿ ಅಂತ ಈಗ ಓಕೆ ಸಾಕಿರೋ ನಾಯಿಗಳನ್ನೇ ತಗೊಬನ್ನಿ, ಒಂದೊಂದು ಫ್ರೇಷಿಯಸ್ ಇರ್ತವೆ, ತಗೊಬಂದ್ರೆ ಅವನು ಎಳ್ದಾಕೊಂಡು ತಿನ್ನಾಕ್ಬಿಡ್ತಾವೆ, ಅದೆಲ್ಲ ವಿಚಾರ. ನನಗೆ ಒಂದ್ ಹೇಳಿ,